ನೀವು ಶರ್ಟ್ ಹಾಕೊಂಡು ಹೊರಗಡೆ ಹೋಗಿ, ಇಲ್ಲಾಂದ್ರೆ ಅವರೆಲ್ಲರೂ ನನ್ನನ್ನು ರೇಗಿಸ್ತಾರೆ. ಒಂದ್ ನಿಮಿಷ ತಡೀರಿ, ಶರ್ಟ್ ಹಾಕೊಳ್ಳೋ ತನಕ. ಆಚೆ ಇರ್ತೀನಿ, ಬನ್ನಿ. ನೋಡ್ರಿ ಎಲ್ಲ ಹೆಂಗ್ ನಗಾಡ್ತವ್ರೆ. ನಾನು ಹೇಳ್ದೆ ಇಸ್ತ್ರಿ ಆ ತನಕ ನನ್ನ ರೂಮಲ್ಲಿ ಇರ್ತೀನಿ ಅಂತ. ಮಾತೆ ಕೇಳಿಲ್ಲ ನೀವು. ನನ್ನ ಶರ್ಟ್ ನಾನು ಹಾಕೊಂತೀನಪ್ಪ. ಅಕ್ಕ, ನಿನಗೆ ಒಳಗೋಗ್ಬೇಕು ಅನ್ಸಿದ್ರೆ ಹೋಗು, ನಾವೇನು ಅನ್ಕೊಳ್ಳಲ್ಲ. ಹೋಗಲೇ, ನಾನು ಒಳಗೋಗಲ್ಲಪ್ಪ. ಅಕ್ಕ, ನೀನೇನ್ ನಾಚ್ಕೋಬೇಡ. ಈಗ ಇಲ್ಲಿ ಇನ್ನೊಂದು ಜೋಡಿ ರೆಡಿ ಆಗ್ತದೆ ಬೀಳೋದಕ್ಕೆ. ಬೀಳಕ್ಕ? ಹಳ್ಳಕ್ಕೆ. ಏನೇನೋ ಮಾತಾಡ್ತಾರೆ, ಬಾಯ್ ಮೇಲೆ ಹಾಕ್ತೀನಿ ನಿನಗೆ. ನೋಡ್ದ್ಯಾ, ನಾನು ಇವಳ ವಿಷಯ ಅಂತ ಹೇಳಿದ್ನ. ಅವಳ ಸಿಕ್ಕಾಕೊಂಡು. ಏನ್ ನಡೀತಾ ಇದೆ ಇಲ್ಲಿ? ಸಾವಿತ್ರಿ ಯಾಕೆ ನಗ್ತಾ ಇದೆಯಾ? ಅಕ್ಕ ಬಾವನ್ ಶರ್ಟ್ ಸುಟ್ಟಾಕ್ಬಿಟ್ಟಿದ್ದಾಳೆ. ಸತ್ಯವ್ರು ಏನಿದ್ ನಿಮ್ಮ ಅವತಾರ? ಯಾಕೆ ಸುಟ್ಟೋಗಿರೋ ಶರ್ಟ್ ಹಾಕೊಂಡಿದ್ದೀರಾ? ಸಾವಿತ್ರಿ, ಮದುವೆ ಆಗೋ ಗಂಡ ಜೊತೆ ಈಗ ವರ್ತಿಸೋದು? ಬನ್ನಿ ಸತ್ಯ, ನಾನು ನಿಮ್ಗೆ ಬೇರೆ ಶರ್ಟ್ ಕೊಡ್ತೀನಿ. ಅದಕ್ಕೆ ನಾ ಹೇಳಿದ್ದು ಸ್ವಲ್ಪ ಸೀರಿಯಸ್ ಆಗಿರಿ ಅಂತ. ಲಕ್ಷ್ಮೀ ಪೂಜೆ ಒಂದು ಬಾಕಿ ಇದೆ, ತಯಾರಿ ಮಾಡ್ಕೋಬೇಕು. ಬಾ ಸಾವಿತ್ರಿ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದಿನಮ್ಮ, ಸಂಪನ್ನ ಚೆಲ್ಲ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆನಮ್ಮ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ. ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ಇವತ್ತು ಬೇರೆ ಯಾವ ಕೆಲಸನೂ ಇಟ್ಕೋಬೇಡಿ.
ಪೂರ್ತಿ ಹಬ್ಬ ಮುಗಿಯೋವರೆಗೂ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ನಾನು ಇವತ್ತು ಎಲ್ಗೂ ಹೋಗೋದಿಲ್ಲ. ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ವೆಯ್ಟಿಂಗು. ಅವರೇ ಇವತ್ತಿನ ಸ್ಪೆಷಲ್ ಗೆಸ್ಟು. ಈ ಮನೆ ಅಡ್ರೆಸ್ ಗೊತ್ತಿದೆ ಅವ್ರಿಗೆ? ಹಾ, ಕೊಟ್ಟಿದ್ದೆ, ಆದ್ರೆ ಇನ್ನೂ ಬಂದಿಲ್ಲ. ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಸತ್ಯ, ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ. ಹಲೋ ಸುಚೇಂದ್ರ. ಹಾಯ್ ಸತ್ಯ. ನಮಸ್ತೆ. ನಮಸ್ತೆ. ಇವ್ರ ನಮ್ಮ ಬೊಮ್ಮ ಇದ ಮೀನ್ಸ್ ಆಗೋರು ಪ್ರೀತಮ್ ಅಂತ. ಸುಚೇಂದ್ರ, ನಮಸ್ತೆ. ದೇವಿ. ನಮಸ್ಕಾರ. ಪೂಜೆ ನಡೀತಾ ಇದೆ, ಬನ್ನಿ ಒಳಗೆ. ಹಾ, ಬನ್ನಿ. ನಮಸ್ಕಾರ. ನಮಸ್ತೆ. ಹಾ, ನನ್ನ ಪ್ರಕಾರ ಸಾವಿತ್ರಿ ಅಂದ್ರೆ ನೀವೇ, ಹೌದ್ ತಾನೆ? ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಫ್ರೆಂಡ್ ಸತ್ಯ ಇದಾನಲ್ಲ, ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾನೆ, ಸಾವಿತ್ರಿ ಹಂಗಿದಾಳೆ, ಸಾವಿತ್ರಿ ಹಿಂಗಿದಾಳೆ ಅಂತ. ಅವ್ನು ಹೆಂಗ್ ಹೇಳಿದ್ನೋ ಹಂಗೆ ಇದೀರಾ ಕಣ್ರೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಕಣಪ್ಪ. ನಿಮ್ಗೂ ಕೂಡ. ಥ್ಯಾಂಕ್ ಯು. ಇವಳು ನನ್ನ ತಂಗಿ ರಂಜಿತಾ, ವಿನುತಾ, ನಮ್ಮ ಅತ್ತೆ ಸುನೀತಾ. ಎಲ್ಲಿ ನಿಮ್ ತಂದೆ ತಾಯಿ ಕಾಣ್ತಿಲ್ಲ? ಮದ್ವೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ದಾರೆ. ಬೆಳಗಿನ ನಾವೇ ಪೂಜೆನ ಆಚರಿಸ್ತಿದ್ವಿ. ಇನ್ನು ನೀವುಗಳು ಬಂದಿದ್ದೀರಲ್ಲ, ಇನ್ನು ಸೂಪರ್ ಆಗಿರುತ್ತೆ. ಆಗ್ಲೇಬೇಕು ಮತ್ತೆ. ಬನ್ನಿ, ಪ್ರಸಾದ ಕೊಡ್ತೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನೇ ದೊಡ್ಡ ಮನುಷ್ಯ ತರ ಯೋಚನೆ ಮಾಡ್ತಿದ್ಯಾ? ಏನ್ ವಿಷಯ? ಇವ್ರಿಬ್ಬರನ್ನ ನೋಡ್ತಿದ್ರೆ ನನ್ಗೇನೋ ಅನಿಸ್ತಿದೆ. ಏನ್ ಅನ್ನಿಸ್ತಿದೆ? ಅಕ್ಕ, ಇವ್ರು ಬರೀ ಫ್ರೆಂಡ್ಸ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಸಮಥಿಂಗ್ ಸಮಥಿಂಗ್ ಏನಾದ್ರು ಸಮಥಿಂಗ್ ಸಮಥಿಂಗ್ ಅಂದ್ರೆ ಏನೇ? ಲವ್ವು ಗಿವ್ವು. ಈಗ ತಲಹಟೆ ಜಾಸ್ತಿ ಆಗ್ತಿದೆ. ಮಾಡೋ ಕೆಲಸ ಮಾಡಿ ಅಂದ್ರೆ ಬೇರೆಲ್ಲ ಮಾತಾಡ್ತಿರ್ತೀಯ. ಅಮ್ಮನ್ಗೆ ಹೇಳ. ಇದೆಲ್ಲ ನಿಮ್ ಸವಾಸ್ದಿನ ತಾಯಿ. ಅವ್ನಿಗೆ ಜಾಸ್ತಿ ಮಾತಾಡ್ತಿರ್ತೀರ ಅವನು. ನೀನು ಪೂಜೆ ಮಾಡಿ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಪ್ರೀತಮ್, ನಿಮ್ ಪರಿಚಯ ಆಯ್ತು, ಇವ್ರು ಯಾರು ಅಂತ ಹೇಳಲಿಲ್ಲ. ಓ ಹೌದಲ್ವಾ? ಇವರು ನನ್ನ ಬಾಮದ ಪ್ರತಾಪ್. ಹಾಯ್. ಸುಚೇಂದ್ರ. ಫೈನ್, ನೀವು ಮಾತಾಡ್ತಾರೆ, ನಾನು ಕುಡೋದಕ್ಕೆ ನಾನು. ಪ್ರತಾಪ್ ಅವರೇ, ಅಕ್ಕ ಸಾವಿತ್ರಿನ ಸತ್ಯ ಲೈನ್ ಹೊಡೆದ, ತಂಗಿ ವಿನುತನ್ನ ನೀವು ಲೈನ್ ಹಾಕ್ತಿದ್ದೀರಾ? ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಮತ್ತೆ ಅವಾಗ್ಲಿಂದ ಅವಳನ್ನೇ ಗುರಾಯಿಸ್ತಿದ್ರೆ? ಇಲ್ಲ ರೀ, ಆಗೇನಿಲ್ಲ. ರೇ, ನಮಗ್ ಗೊತ್ತಾಗಲ್ವೇನ್ರಿ ರೇ, ನಮ್ಮ ಹತ್ರನೇ ಆಯ್ತಾನಾ? ಎನಿವೇಸ್, ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ನಿಮ್ ಜೋಡಿನೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ದೀಪಾವಳಿಗೆ ಸಾವಿತ್ರಿ ಮಗು ನಿಮಗೆ ಮದುವೆನಾ? ಬೆಳಗು ಬಾಣತೆಯನು ನನ್ನೆದೆಯ ಗುಡಿಯಲ್ಲಿ ದಿವ್ಯ ದೀಪಾವಳಿಯ ಶುಭ. ದೇವಿ, ರಂಜಿತಾ ಆಗ್ಲೇ ಏನೋ ಹೇಳ್ತಿದ್ಲು, ಅದ್ ನಿಜಾನಾ? ಏನು? ಅದೇ, ನೀವು ಅವರು ಫ್ರೆಂಡ್ಸ್ ಅಲ್ವಂತೆ, ನೀವಿಬ್ರು ಮಧ್ಯೆ ಸಮಥಿಂಗ್ ಸಮಥಿಂಗ್ ಇದೆಯಂತೆ, ಹೌದಾ? ಅಕ್ಕ ಹೇಳ್ಬಿಡಿ ಅಕ್ಕ. ಹೌದು, ಅವಳು ಹೇಳಿದ್ ನಿಜ. ನಾನು ಹೇಳಿಲ್ವಾ? ಅಂದ್ರೆ ನೀವಿಬ್ರು ಮದ್ವೆ ಮಾಡ್ಕೊತಿದ್ದೀರಾ? ಹೌದು. ಯಾವಾಗ? ಗೊತ್ತಿಲ್ಲ. ಯಾಕೆ? ನಮ್ಮ ಮದ್ವೆ ಯಾವಾಗ ಆಗ್ಬೇಕು ಅಂತ ತೀರ್ಮಾನ ಆಗಿಲ್ಲ.
ಆದ್ರೆ ನಾವಿಬ್ರೆ ಮದ್ವೆ ಆಗ್ಬೇಕು ಅಂತ ಅಮ್ಮನವ್ರು ತೀರ್ಮಾನ ಮಾಡಿದ್ದಾರೆ. ಅಮ್ಮನವ್ರು ಅಂದ್ರೆ ಅಷ್ಟೊಂದು ನಂಬಿಕೆನಾ? ಹೌದು, ಅಮ್ಮನವ್ರ ಹತ್ರ ನಾವು ಬೇಡ್ಕೊಂಡ್ರೆ ಅವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ಸತ್ಯ ಸಾವಿತ್ರಿ ಮದ್ವೆ ನಿರ್ವಿಘ್ನವಾಗಿ ನಡೀಲಿ ಅಂತ ನಾನೇ ಅಮ್ಮನವ್ರ ಹತ್ರ ಕೇಳ್ಕೊತೀನಿ. ಖಂಡಿತ ನಿಮ್ ಮದ್ವೆ ಚೆನ್ನಾಗಿ ನಡೆಯುತ್ತೆ. ಥ್ಯಾಂಕ್ಸ್ ದೇವಿ. ಪಟ ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಹಾಲು ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಹೂಪಾಣ ಪಟಾಕಿ ಹಚ್ಚು 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 ಹಾಲು ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಹೂಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲ ಕೇಳಿಸ್ಕೊಳ್ಳಿ. ಮದ್ವೆಲಿ ಎಲ್ಲೂ ಯಾವ ಲೆಕ್ಕಾಚಾರನು, ಅದಕ್ಕೆ ಎಲ್ರಿಗೂ ಒಂದೊಂದು ಜವಾಬ್ದಾರಿ ವಹಿಸ್ಕೊಟ್ಬಿಡ್ತಾ ಇದ್ದೀನಿ. ಮದುವೆ ಗಂಡು ಬಂದ ತಕ್ಷಣ ರಿಸೀವ್ ಮಾಡೋದಕ್ಕೆ ನಾನು ಪದ್ಮ ಫಸ್ಟ್ ಇದ್ದೇ ಇರ್ತೀವಿ. ಗಂಡಿನ ಕಡೆಯವ್ರು ಬಂದಾಗ ಅವ್ರಿಗೆ ಚಾಪೆ ಕಾಫಿ ನೀರು ಇದನ್ನೆಲ್ಲ ನೀನ್ ವ್ಯವಸ್ಥೆ ಮಾಡಬೇಕು. ನೋಡಮ್ಮ ಸುನೀತಾ, ಪುರೋಹಿತರಿಗೆ ಮತ್ತೆ ಪೂಜೆ ಸಾಮಾನು ಏನೇನು ಬೇಕೋ ಅದನ್ನೆಲ್ಲ ನೀನ್ ವ್ಯವಸ್ಥೆ ಮಾಡಬೇಕು. ರಂಜಿತಾ, ಗಂಡಿಗೆ ಟವಲ್ಲು, ಸೋಪು, ಕನ್ನಡಿ, ಬಾಚಣಿಗೆ ಇದೆಲ್ಲ ನೀನು ಒದಗಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಪದ್ಮ, ಏನ್ ಸುಮ್ಮನೆ ಕೂತಿದ್ಯಾ? ನೀನ್ ಹೇಳು. ನೋಡಿ, ಮದುವೆಲಿ ತುಂಬಾ ಜನ ಬರ್ತಾರೆ. ಯಾರ ಕೈ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಸ್ಟೋರ್ಸ್ ಇನ್ಚಾರ್ಜ್ ನೀನು. ಅಡಿಗೆಯವರು ಅರ್ಧ ಕೆಜಿ ಗೋಡಂಬಿ ಕೇಳ್ತಾರೆ, ನೀನ್ 400 ಗ್ರಾಮ್ ಮಾತ್ರ ಕೊಡ್ಬೇಕು. ನೀನು ಅರ್ಧ ಕೆಜಿ ಕೊಟ್ಟರೆ ಅವ್ರು ಉಪಯೋಗಿಸೋದು 400 ಗ್ರಾಮೇ, ಬಾಕಿ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯೋ ದೇವಾ, ಪುರೋಹಿತರಿಗೆ ಹೇಳಿಲ್ವಲ್ಲ. ಪದ್ಮ, ನೀನಾದ್ರೂ ಜ್ಞಾಪಿಸಬಾರ್ದ? ಈಗ ಜ್ಞಾಪಕ ಬಂತು. ಇಲ್ದೇ ಇದ್ರೆ ಏನಾಗೋದು ಹೇಳು. ರಂಜಿತಾ, ಹೋಗಮ್ಮ, ಫೋನ್ ತಗೊಂಡ್ ಬಾ ಬೇಗ. ರಂಜಿತಾ, ಕೂತ್ಕೊಳ್ಳೆ. ಗಾಬರಿ ಗಡಿಬಿಡಿ ಮಾಡ್ಕೊಂಡ್ರೆ ನಮ್ಮ ಮಗಳ ಮದ್ವೆನ ಎಂಜಾಯ್ ಮಾಡಕ್ ಆಗತ್ತೇನ್ರಿ? ಹಾಗಂತ ನೋಡಿ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡಿದೀನಿ. ಇಡೀ ಮದ್ವೆ ಜವಾಬ್ದಾರಿನ ಹೊತ್ಕೊಳ್ಳೋರ್ನ ಕರೆಸ್ತಾ ಇದ್ದೀನಿ. ಯಾರು? ಪುಟ್ಕವರಮ್ಮನ? ಏನಿದೆ ಎಲ್ರು ಹೀಗೆ ನಗ್ತಾ ಇದ್ದೀರಿ? ಪುಟ್ಕವರಮ್ಮ ಸಾಮಾನ್ಯ ಅಲ್ಲ, ಮಂಟಪದಲ್ಲೇ ಇದ್ದು ಶಾಸ್ತ್ರೋಕ್ತವಾಗಿ ಎಲ್ಲಾ ಕೆಲಸನ ಅವರೇ ನಿಂತು ಮಾಡಿಸ್ಕೊಡ್ತಾರೆ. ಪುಟ್ಕವರಮ್ಮ ಅಲ್ಲ ರೀ, ವೆಡ್ಡಿಂಗ್ ಪ್ಲಾನರ್ನ ಕರೆಸ್ತಾ ಇದ್ದೀನಿ. ವೆಡ್ಡಿಂಗ್ ಪ್ಲಾನ್? ವೆಡ್ಡಿಂಗ್ ಪ್ಲಾನರ್ ಯಾರಂತ ನಾನ್ ಹೇಳ್ತೀನಿ. ಮದ್ವೆ ಮಂಟಪದಲ್ಲಿ ಚೇರ್ ಹಾಕ್ಸೋದ್ರಿಂದ ಎಲೆ ಎತ್ ಹಾಕ್ಸೋವರೆಗೂ, ಮಂಟಪ ಹಾಕ್ಸೋದ್ರಿಂದ ನಮ್ ಹೆಣ್ಣನ್ನ ಗಂಡನ ಮನೆ ಕಳ್ಸೋವರೆಗೂ ಎಲ್ಲ ಅವರೇ ಮಾಡ್ತಾರೆ. ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಓಡಾಡ್ಕೊಂಡಿರೋದು. ಅದೇನ್ ಚೆನ್ನಾಗಿರುತ್ತೆ, ಯಾರ್ದೋ ಮದುವೆಗೆ ಹೋದಾಗಿರುತ್ತೆ. ಹೌದು, ಬೇಡ ಬೇಡ ಡ್ಯಾಡಿ, ನಮ್ ಕೆಲಸ ನಾವೇ ಮಾಡ್ಕೊಳ್ಳೋಣ. ನೀವು ನಂಗೆ 2 ಕೈ ಕೊಡಿ. ಒಂದು ಸ್ಟೋರ್ ರೂಮ್ ಅಲ್ಲಿ ತಾಂಬೂಲು ಮತ್ತೆ ತೆಂಗಿನ ಕೆಡ್ಸಕ್ಕೆ ವ್ಯವಸ್ಥೆ ನಾನು ಮಾಡಿಸ್ತೀನಿ. ನೋಡು, ಎಲ್ಲಾ ಕಡೆ ಓಡಾಡ್ಕೊಂಡು ಗಟ್ಟಿ ಮೇಲೆ ಕೇಳಿಸಿದ ತಕ್ಷಣ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಓಡ್ ಬಂದ್ರೆ ಮದ್ವೆ ಹೇಗ್ ನಡೀತು ಅಂತಾನೆ ಗೊತ್ತಾಗಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಎಲ್ಲ ನೋಡ್ತಾ ಕೂತಿದ್ರೆ ಬಂದವ್ರು ವಿಚಾರಿಸ್ಕೊಳ್ಳೋದು ಯಾರು? ವೆಡ್ಡಿಂಗ್ ಪ್ಲಾನರ್ಸ್ ಕಡೆಯವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರೋರು ಎಲ್ಲರೂ ವೆಲ್ಕಮ್ ಮಾಡ್ತಾರೆ. ವಿನುತಾ, ಊಟಕ್ಕೆ ಬಂದವ್ರಿಗಾರು ಕೂತ್ಕೊಳ್ಳಿ ಅಂತ ಹೇಳೋದ್ ಬೇಡವಾ? ಅದು ಅವರೇ ಮಾಡ್ತಾರೆ. ಓಹೋ, ಪುರೋಹಿತರಿಗೆ ಬೇಕಾದ ಸಾಮಾನು ಎಷ್ಟು? ಅದನ್ನು ಅವರೇ ಮಾಡ್ತಾರೆ. ಪುರೋಹಿತರು ಅದನ್ನು ಅವರೇ ಮಾಡ್ತಾರೆ. ಈ ವಿನುತಾ, ನಾವ್ ಡ್ರೆಸ್ ಮಾಡ್ಕೊಳ್ಳೋದು, ಮೇಕಪ್, ನಾವ್ ಬ್ಯೂಟಿ ಪಾರ್ಲರ್ ಹೋಗ್ಬೇಕಲ್ಲ, ಅದೆಲ್ಲ. ನೀನಂಜು, ಇಲ್ಲಿ ಪೂಜೆ ಪುನಸ್ಕಾರ ಅಂತ ತಲೆ ಕೆಡಿಸ್ಕೊಂಡಿದ್ರೆ ನೀನ್ ರೆಡಿ ಆಗೋದು ಮುಖ್ಯನಾ? ಹಲೋ ಸಿಸ್ಟರ್ಸ್, ಅದನ್ನು ಅವರೇ ಮಾಡ್ತಾರೆ. ಗಂಡು ಹೆಣ್ಣು ಅದನ್ನು ಅವರೇ. ಸತ್ಯ,
ಎಲ್ಲಿ ಅವ್ರ ಕಡೆ ಗಂಡು ಹೆಣ್ಣನ್ನೇ ಕರ್ಕೊಂಡ್ಬಂದು ಮಂಟಪದಲ್ಲಿ ಕೂರಿಸಿ ತಾಳಿ ಕಟ್ಟಿಸ್ಬಿಡ್ತಾರೋ ಅನ್ಕೊಂಡಿದ್ದೆ. ಸಾಕ್ ಸುಮ್ನೆ ರೀ. ನಾವೆಲ್ಲ ಒಟ್ಟಿಗೆ ಸಾವಿತ್ರಿ ಮದ್ವೆಲಿ ಮುಂದಿನ ಸಾಲಲ್ಲಿ ಕೂತ್ಕೊಂಡು ಸಾವಿತ್ರಿನ ಸತ್ಯನ ಕಣ್ ತುಂಬಾ ನೋಡ್ಬೇಕು. ನೀವು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತಾ ಇದ್ದೀರಾ ಅಂತಾನೆ ನೋಡೋಣ ಅಂತ ನಾವು ಬಂದ್ವಿ. ನೀವ್ ಬರ್ಲೇಬೇಕು. ನಮ್ ಸಾವಿತ್ರಿ ಮದ್ವೆ ಅರೇಂಜ್ಮೆಂಟ್ಸ್ ನ ನೋಡ್ಲೇಬೇಕು. ವೆಡ್ಡಿಂಗ್ ಪ್ಲಾನರ್ ನ ಅರೇಂಜ್ ಮಾಡಿದಿರಂತೆ. ನೀವು ಬಿಡಿಪ್ಪ, ಏನೇ ಮಾಡಿದ್ರು ಒಂದ್ ಸ್ಟೈಲು, ಒಂದ್ ಕ್ಲಾಸು. ಬರೀ ಕ್ಲಾಸ್ ಅಲ್ಲ, ಹೈ ಕ್ಲಾಸ್. ಹೈ ಕ್ಲಾಸ್. ನಿಮ್ ಮಗನ್ ಮದ್ವೆಗೂ ಏನಾದ್ರೂ ಟಿಪ್ ಸಿಗುತ್ತೆ ಬನ್ನಿ ವೈಶಾಲಿ ಅವರೇ. ಟಿಪ್ಸೇ ಸಿಗುತ್ತೋ ಹುಡುಗಿನೇ ಸಿಗ್ತಾಳೋ? ಎಲ್ಲಿ ನಿಮ್ ವೆಡ್ಡಿಂಗ್ ಪ್ಲಾನರ್ ಇನ್ನೂ ಬರ್ಲಿಲ್ಲ? ಚಿಕ್ಕಿ